ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಅವರು ಬೆಳ್ಳಿ ತೆರೆಯ ಬೆರಗು, ಅಭಿನಯ ಚತುರ್ಭುಜೆ, ಸರಸ್ವತಿಯ ಸಾಕು ಮಗಳು, ಭಾರತೀಯ ಚಿತ್ರರಂಗದಲ್ಲಿ ಅನಭಿಷಿಕ್ತೆಯಾಗಿ ಮೆರೆದಂತಹ ದೇವಸುಂದರಿ ಜೀವನದ ನಾಟಕ ಮಂದಿರಕ್ಕೆ ವಿದಾಯ ಹೇಳಿದ್ದಾರೆ. ಅಭಿನಯ ಸರಸ್ವತಿ ಅಗಲಿಕೆಗೆ ನಾಡು ಅಶ್ರು ತರ್ಪಣಗೈದಿದ್ದು ನಾಳೆ ಅಂತ್ಯಕ್ರಿಯೆ ನಡೆಯಲಿದೆ. ಸರೋಜಮ್ಮ ಅಪ್ಪಟ ಕನ್ನಡತೆ, ಕಪ್ಪು ಬಿಳುಪಿನ ಯುಗದ ಸ್ಟಾರ್ ಹೀರೋಗಳ ಸೂಪರ್ ಸ್ಟಾರಿಣಿ. ಅಪ್ಪನ ಪ್ರೇರಣೆ, ಬಣ್ಣದ ಲೋಕದ ಸೆಳೆತ, ಸತತ 161 ಚಿತ್ರಗಳಲ್ಲಿ ನಾಯಕಿಯಾಗಿ ದಾಖಲೆ ಬರೆದ ಕಲಾದೇವಿ ಬಾಳ ಪಯಣದ ನೆನಪುಗಳನ್ನ ನೆನೆದ ಕನ್ನಡ ಚಿತ್ರರಂಗ ಕಂಬನಿ ಮಿಡಿದು ಸಂತಾಪ ಹೇಳಿತು. ಗ್ಯಾರಂಟಿ ಸರ್ಕಾರದ ಶಕ್ತಿ ಹೊಸ ಮೈಲಿಗಲ್ಲನ್ನ ಸ್ಥಾಪಿಸಿದೆ. ಬಸ್ನಲ್ಲಿ ಕಂಡಕ್ಟರ್ ಆದ ಸಿಎಂ 500ನೇ ಕೋಟಿ ವಿಶೇಷ ಟಿಕೆಟ್ ವಿತರಿಸಿ ಬೀಗಿದ್ರು. ಸಿಹಿ ತಿನಿಸು ಬಾಗಿನ ಕೊಟ್ಟು ಮಹಿಳಾ ಶಕ್ತಿಗೆ ಗೌರವಿಸಿದ್ರು. ಸಾರಿಗೆ ಸಿಬ್ಬಂದಿಗೂ ಸನ್ಮಾನಿಸಿದ್ರು. ಗ್ಯಾರಂಟಿ ನಿಲ್ಲಲ್ಲ ಅಂತ ಡಿಸಿಎಂ ಡಿಕೆಶಿ ವಾರಂಟಿ ಕೊಟ್ರು. ಇತ್ತ ಶಿವಮೊಗ್ಗದ ಸಿಗಂದೂರು ಕೇಬಲ್ ಸೇತುವೆ ಲೋಕಾರ್ಪಣೆಯಾಗಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಇದು ನನ್ನ ಸೌಭಾಗ್ಯ ಅಂತ ಬಣ್ಣಿಸಿದ್ರು. ಸೇತುವೆಯಲ್ಲ ಜನರ ಕನಸು ಅಂತ ಯಡಿಯೂರಪ್ಪ ಹೊಗಳಿದ್ರು. ಇತ್ತ ರಾಜ್ಯ ಸರ್ಕಾರ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕ್ತು. ಶಿವಮೊಗ್ಗಕ್ಕೆ ಬಂದ್ರು ಸತೀಶ್ ದೂರ ಉಳಿದು ಬಿಟ್ರು. ಬಾಹ್ಯಾಕಾಶ ಚರಿತ್ರೆಯಲ್ಲಿ ಭಾರತ ಹೊಸ ಮೈಲಿಗಲ್ಲನ್ನ ಸ್ಥಾಪಿಸಿಯಾಗಿದೆ. ಆಗಸದಲ್ಲಿ ಶುಭಾರಂಭ, ಅಂತರಿಕ್ಷ ಯಾನ ಅಂತ್ಯ ಆಗ್ತಾ ಇದೆ. ನಾಳೆ 4 ಗಗನಯಾನಿಗಳು ಭೂಮಿಗಿಳಿಯಲಿದ್ದಾರೆ. ಗಗನದಿಂದ ಸಾರೇ ಜಹಾನ್ ಸೆ ಅಚ್ಚ ಅಂತ ಶುಕ್ಲಾ ಬಣ್ಣಿಸಿದ್ರು. ಇತ್ತ ಶತಕೋಟಿ ಭಾರತೀಯರು ಸ್ವಾಗತಕ್ಕೆ ಕಾತರಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.